ಮನುಷ್ಯರಾದಂಥ ನಾವು ದೇವರನ್ನ ಅನೇಕ ಸಾರಿ ಪ್ರಶ್ನೆಗಳು ಮಾಡ್ತೇವೆ. ಸೃಷ್ಟಿಕರ್ತನಾದ ದೇವರನ್ನ, ಅತಿಶಯನಾದ ದೇವರನ್ನ, ಮಹಿಮೆಯುಳ್ಳ ದೇವರನ್ನ ಅನೇಕ ಸಾರಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿ ದೇವರನ್ನ ದೃಷ್ಟಿಸ್ತೇವೆ. ಒಂದು ಸಾರಿ ಯೋಚಿಸು, ಈ ದಿನ ನಿನ್ನ ಜೀವಿತದಲ್ಲಿ ನೀನು ಅನುಭವಿಸ್ತಾ ಇರುವಂಥ ಕಷ್ಟಗಳಿಗೆ, ಸಂಕಟಗಳಿಗೆ, ಶ್ರಮೆಗಳಿಗೆ, ವೇದನೆಗಳಿಗೆ, ಫೇಲ್ಯೂರ್ಸ್ಗಳಿಗೆ, ನಿನ್ನ ಕಾರ್ಯಗಳಲ್ಲಿ ನೀನು ಸೋಲುವಿಕೆಯನ್ನು ಅನುಭವಿಸ್ತಾ ಇರೋದಕ್ಕೆ ಕಾರಣ ಯಾರು? ಎಷ್ಟೋ ಸಾರಿ ನಮ್ಮ ತಪ್ಪಾದ ನಿರ್ಧಾರಗಳು, ನಮ್ಮ ತಪ್ಪಾದಂಥ ಆಲೋಚನೆಗಳು, ನಮ್ಮ ತಪ್ಪಾದಂಥ ಆರಿಸಿಕೊಳ್ಳುವಿಕೆ, ನಮ್ಮ ತಪ್ಪಾದಂಥ ಮಾರ್ಗಗಳಿಂದ ನಾವೆಷ್ಟೋ ಸಾರಿ ನಾವು ಸಮಸ್ಯೆಗಳನ್ನು, ಸಂಕಟಗಳನ್ನು, ಶ್ರಮೆಗಳನ್ನು ಅನುಭವಿಸ್ತಾ ಇರ್ತೇವೆ. ನಮ್ಮನ್ನು ನಾವು ಮೊದಲು ಪ್ರಶ್ನೆ ಮಾಡಿಕೊಳ್ಳುವ, ನಿನ್ನನ್ನು ನೀನು ಪ್ರಶ್ನೆ ಮಾಡಿಕೊ, ಈ ಸಮಸ್ಯೆಗೆ ಕಾರಣ ಯಾರು? ಆ ಸೃಷ್ಟಿಕರ್ತನು ಎಂದು ತಪ್ಪು ಮಾಡನು? ಆ ದೇವಾದ ದೇವನು ಎಂದಿಗೂ ತಪ್ಪುಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಆತನು ನಿಷ್ಕಲ್ಮಶನಾದಂಥ ದೇವರು, ಆತನು ಪರ್ಫೆಕ್ಟ್ ಆದಂಥ ದೇವರು. ಆ ನನ್ನ ಸೃಷ್ಟಿಕರ್ತನು, ಆ ನನ್ನ ರಾಜನು, ಆ ನನ್ನ ದೇವಾದ ದೇವನು ಪರ್ಫೆಕ್ಟ್ ಆದಂಥ ದೇವರು. ಆತನ ಜೀವಿತದಲ್ಲಿ ಪರ್ಫೆಕ್ಟ್ ಆದದ್ದನ್ನೇ ಮಾಡ್ತಾನೆ. ಆತನಲ್ಲಿ ಒಂದು ತಪ್ಪು ಇಲ್ಲ. ತಪ್ಪೇನಾದ್ರೂ ನಡೆದಿದ್ರೆ ಅದು ನಮ್ಮಿಂದಲೇ. ನಮ್ಮನ್ನು ನಾವು ಸರಿಪಡಿಸಿಕೊಂಡು ಪಶ್ಚಾತ್ತಾಪ ಪಟ್ಟು ದೇವರನ್ನ ಕೂಗುವಾಗ ದೇವರು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ಮಾಡ್ತಾನೆ. ಸರಿಪಡಿಸಿಕೋ, ತಿದ್ದಿಕೋ, ಸೃಷ್ಟಿಕರ್ತನ ಕಡೆಗೆ ತಿರುಗಿಕೋ. ಕರ್ತನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.